ನಮಸ್ಕಾರ. ಈ ವರ್ಷದ ಕನ್ಯಾ ರಾಶಿಯ ಸಂಪೂರ್ಣ ಭವಿಷ್ಯ ಮತ್ತು ಪರಿಹಾರ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಕನ್ಯಾ ರಾಶಿಯ ಮುಖ್ಯ ಗುಣಗಳು. ಕನ್ಯಾ ರಾಶಿಯವರು ಬುದ್ಧಿವಂತಿಕೆ, ವಿಶ್ಲೇಷಣಾ ಶಕ್ತಿ ಮತ್ತು ಪರಿಶ್ರಮ ಈ ರಾಶಿಯ ಮುಖ್ಯ ಗುಣಗಳು. ಈ ವರ್ಷವು ಕನ್ಯಾ ರಾಶಿಯವರಿಗೆ ಶ್ರಮದ ಫಲ ದೊರೆಯುವ ವರ್ಷ ಆಗಿರುತ್ತದೆ. ನಿಧಾನವಾಗಿ ಆದರೆ ಸ್ಥಿರ ಪ್ರಗತಿ ಕಾಣುವಿರಿ. ಉದ್ಯೋಗ ಮತ್ತು ವ್ಯಾಪಾರ. ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜನವರಿಯಿಂದ ಜೂನ್ವರೆಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಜುಲೈ ನಂತರ ಪದೋನ್ನತಿ ಅಥವಾ ವರ್ಗಾವಣೆಯ ಯೋಗ. ಸರ್ಕಾರಿ ಕೆಲಸದ ಪ್ರಯತ್ನದಲ್ಲಿರುವವರಿಗೆ ಉತ್ತಮ ಅವಕಾಶ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು, ವಿಶೇಷವಾಗಿ ಆನ್ಲೈನ್ ಸೇವಾ ಕ್ಷೇತ್ರದಲ್ಲಿ ಲಾಭ ಕಾಣುವಿರಿ. ಕನ್ಯಾ ರಾಶಿಯವರ ಹಣಕಾಸಿನ ಸ್ಥಿತಿ. ಆದಾಯವು ಸ್ಥಿರವಾಗಿ ಹೆಚ್ಚಾಗುತ್ತದೆ. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ ಇದೆ. ಮನೆ, ಜಮೀನು ಅಥವಾ ವಾಹನ ಖರೀದಿಯ ಯೋಗ ಇದೆ. ಆದರೆ ಏಪ್ರಿಲ್ ಆಗಸ್ಟ್ ನಡುವೆ ಅನಾವಶ್ಯಕ ಖರ್ಚು ಹೆಚ್ಚಾಗಬಹುದು. ಆದುದರಿಂದ ಉಳಿತಾಯ ಯೋಜನೆ, FD ಮುಂತಾದವು ಮಾಡಿದರೆ ಉತ್ತಮ ಫಲ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ. ಹಿರಿಯರ ಆರೋಗ್ಯದ ಕಡೆ ಗಮನ ಅಗತ್ಯವಿದೆ. ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಮನಸ್ತಾಪ ಆಗಬಹುದು. ಮಾತಿನಲ್ಲಿ ಜಾಗ್ರತೆ ಬೇಕು. ಹಾಗೂ ಮನೆ ನಿರ್ಮಾಣ ಅಥವಾ ಪುನರ್ನಿರ್ಮಾಣ ಯೋಗವಿದೆ. ಒಟ್ಟಿನಲ್ಲಿ ಕುಟುಂಬ ಜೀವನ ಸಮಾಧಾನವಾಗಿರುತ್ತದೆ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ವರ್ಷ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿನ ಸಾಧ್ಯತೆ. ವೈದ್ಯಕೀಯ, ತಾಂತ್ರಿಕ, ಬ್ಯಾಂಕಿಂಗ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶವಿದೆ. ಆದರೆ ಸ್ವಲ್ಪ ಏಕಾಗ್ರತೆ ಕಡೆ ಗಮನ ಹರಿಸಬೇಕು. ಪ್ರತಿ ಬುಧವಾರ 30 ನಿಮಿಷ ಧ್ಯಾನ ಮಾಡಿದರೆ ಏಕಾಗ್ರತೆ ಹೆಚ್ಚುತ್ತದೆ. ದಾಂಪತ್ಯ ಜೀವನ. ವಿವಾಹಿತರಿಗೆ ಸಾಮಾನ್ಯವಾಗಿ ಶಾಂತಿಯುತ ವರ್ಷ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಉತ್ತಮ. ಸೆಪ್ಟೆಂಬರ್ ನಂತರ ಸಂತಾನ ಸಂಬಂಧಿ ಶುಭ ಸುದ್ದಿ ಬರುತ್ತದೆ. ಪ್ರೇಮ ಸಂಬಂಧದಲ್ಲಿ ಜಾಗ್ರತೆ. ಕೆಲವೊಂದು ಸಮಸ್ಯೆ ಕಾಣಬಹುದು. ಸಲಹೆ: ಮಾತಿನಲ್ಲಿ ಮೃದುವಾಗಿರಿ. ಅನುಮಾನವನ್ನು ದೂರವಿಡಿ. ಆರೋಗ್ಯ. ಜೀರ್ಣಕ್ರಿಯೆ, ಚರ್ಮ ಹಾಗೂ ನರ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು. ನಿಯಮಿತ ಯೋಗ ಪ್ರಾಣಾಯಾಮ ಮಾಡುವುದು ಉತ್ತಮ. ಹಾಗೂ ಹಸಿರು ತರಕಾರಿಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಬೇಕು. ಕನ್ಯಾ ರಾಶಿಯವರಿಗೆ ಕೆಲವೊಂದು ಸಮಸ್ಯೆಯ ಪರಿಹಾರಗಳು. ಪ್ರತಿ ಬುಧವಾರ ಹಸಿರು ಬಟ್ಟೆ ಧರಿಸಿರಿ. ಬುಧ ಮಂತ್ರ ಜಪಿಸಿ. ಓಂ ಬೂಂ ಬುಧಾಯ ನಮಃ 108 ಬಾರಿ ಜಪಿಸಿರಿ. ಹಾಗೂ ಹಸಿರು ಹೆಸರುಬೇಳೆ ದಾನ ಮಾಡುವುದು ಶುಭ. ಹಾಗೂ ಗಣಪತಿ ದೇವರಿಗೆ ದುರ್ವ ಅಂದರೆ ಗರಿಕೆ ಅರ್ಪಣೆ ಮಾಡಿರಿ. ನವಗ್ರಹ ಪೂಜೆ ಅಥವಾ ಬುಧಗ್ರಹ ಶಾಂತಿ ಮಾಡಿಸಿದರೆ ಉತ್ತಮ. ಒಟ್ಟಿನಲ್ಲಿ ಈ ವರ್ಷ ಕನ್ಯಾ ರಾಶಿಯವರಿಗೆ ಶ್ರಮದ ಫಲ, ಆರ್ಥಿಕ ಸ್ಥಿರತೆ, ಕುಟುಂಬ ಸಮತೋಲನ, ವಿದ್ಯಾರ್ಥಿಗಳಿಗೆ ಯಶಸ್ಸು.
ಸ್ವಲ್ಪ ಸಹನೆ ಮತ್ತು ನಿಯಮ ಪಾಲಿಸಿದರೆ ಈ ವರ್ಷ ನಿಮ್ಮ ಪ್ರಗತಿಗೆ ಮಹತ್ವದ ಯಶಸ್ಸು ದೊರೆಯುತ್ತದೆ. ಇದು ಕನ್ಯಾ ರಾಶಿಯವರ ಭವಿಷ್ಯ ಮತ್ತು ಅದರ ಪರಿಹಾರ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.